ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಮೇಡಮ್ ನನಗೆ ಫಿನಿಶಿಂಗ್ ಬರ್ತಾ ಇಲ್ಲ, ನಾನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಬಟ್ ಫಿನಿಶಿಂಗ್ ಬರ್ತಾ ಇಲ್ಲ, ಲೀಫ್ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಪಾಯಿಂಟ್ ಟು ಪಾಯಿಂಟ್ ನೀಟಾಗಿ ಕೂತ್ಕೋತಾ ಇಲ್ಲ, ಮೇಡಮ್ ನಾನು ರೌಂಡ್ ಶೇಪ್ ಕೂರಿಸ್ತಾ ಇದ್ದೀನಿ ಪಾಯಿಂಟ್ ಟು ಪಾಯಿಂಟ್ ಕೂತ್ಕೋತಾ ಇಲ್ಲ, ಫ್ಲವರ್ ಕೂರಿಸ್ತಾ ಇದ್ದೀನಿ ಪಾಯಿಂಟ್ ಟು ಪಾಯಿಂಟ್ ಕೂರಿಸೋಕ್ಕಾಗ್ತಾಯಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ಸರ್ವೋ ಮೋಟ್ರ್ ಅಂದರೆ ಏನು ಅಂತ ನಾನು ಎಲ್ಲರಿಗೂ ತೋರಿಸಿದ್ದೀನಿ. ಆ ಸರ್ವೋ ಮೋಟ್ರಲ್ಲಿ ನೀವು 400 RPMಗೆ ನೀವು ಏನು ಸ್ಪೀಡನ್ನ ಇಟ್ಕೊಳ್ಳಿ. ಆ ಸ್ಪೀಡನ್ನ ನೀವು ಇಟ್ಕೊಂಡ್ರಿ 400 RPMಲ್ಲಿ ನೀವು ಸ್ಪೀಡನ್ನ ಇಟ್ಕೊಂಡ್ರಿ ಅಂತಂದರೆ ಅದು ತುಂಬ ಸ್ಲೋ ಆಗಿರುತ್ತೆ ಸ್ವಲ್ಪ ಮಿಷಿನು. ಆವಾಗ ನೀವು ಪಾಯಿಂಟ್ ಟು ಪಾಯಿಂಟ್ ಅನ್ನೋದನ್ನ ಸ್ವಲ್ಪ ಬೇಸಿಕಲ್ಲಿ ಕೂರಿಸ್ಬೋದು. ಆಮೇಲೆ ಹೋಗ್ತಾ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಮೇಲೆ ನೆಕ್ಸ್ಟ್ ನೀವು ಒಂದು ಸ್ವಲ್ಪ ಸ್ಪೀಡನ್ನ ಇಟ್ಕೊಳ್ಳೋರಂತೆ. ನೋಡಿ, ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವರು ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಏನೋ ಒಂದು ಟಿಪ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾವು ಹೇಳ್ತಾ ಇರ್ತೀವಿ ವೀಡಿಯೋ ಮಾಡಬೇಕಾದ್ರೆ ಮಾತ್ರ ನಾನು ಆ ಟಿಪ್ಸ್ನ ಹೇಳ್ತೀನಿ ಹೊರತು ಫಸ್ಟೇ ಮೊದಲಾಗಿ ಯಾವ ಕಾರಣಕ್ಕೂ ನಾನು ಯಾವ ವೀಡಿಯೋದಲ್ಲೂ ಹೇಳೋದಿಲ್ಲ. ಯಾಕಂದರೆ ನಾವು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ನಾನು ನಿಮಗೆ ಆ ಟಿಪ್ಸ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ವೀಡಿಯೋನ ಮೇಡಮ್ ಇನ್ನೂ ಡಿಸೈನೇ ಮಾಡಿಲ್ಲ, ಇವಾಗ ಇನ್ನೂ ಡಿಸೈನ್ ಮಾಡ್ತಾನೇ ಇದ್ದಾರೆ, ಲಾಸ್ಟಲ್ಲಿ ನೋಡ್ಬಿಡೋಣ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ನೀವು ಲಾಸ್ಟಲ್ಲಿ ಏನಾದರೂ ಡಿಸೈನ್ ನೋಡಿದ್ರಿ ಅಂದರೆ ನೀವು ಯಾವ ಕಾರಣಕ್ಕೂ ಟಿಪ್ಸ್ ಅನ್ನೋದನ್ನ ತಿಳ್ಕೊಳಕ್ಕಾಗಲ್ಲ, ಮತ್ತು ಫಿನಿಶಿಂಗ್ ಅನ್ನೋದು ನಿಮ್ಗೆ ಬರೋಲ್ಲ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನೋಡಿ, ನಾನು ಇವಾಗ ಲೀಫ್ ಡಿಸೈನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ಪಾಯಿಂಟು ನಾನು 0ದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮಿಷಿನ್ನ ನಾನು 0ದಲ್ಲಿ ಇಟ್ಕೊಂಡಿದ್ದೀನಿ. 0ಇಂದ ಫಸ್ಟು ಇವಾಗ ನೋಡ್ಕೊಳ್ಳಿ, 0ಇಂದ ಬರ್ತಾ ಇದ್ದೀನಿ. 0ಇಂದ ಸ್ವಲ್ಪನೇ ಇವಾಗ 1 ಹತ್ರ ಹೋಗ್ತಾ ಇದ್ದೀನಿ, ಯಾಕಂದರೆ ಮಿಡ್ ಹತ್ರ ಬರ್ತಾ ಇದ್ದೀನಿ, ಮಿಡ್ ಲೀಫ್ ಹತ್ರ ಬರ್ತಾ ಇದ್ದೀನಿ. 1ಇಂದ ಮತ್ತೆ 3ಗೆ ಹೋಗ್ತಾ ಇದ್ದೀನಿ. ಒಂದಿಂದ ಮತ್ತೆ 3ಗೆ ಹೋಗ್ತಾ ಇದ್ದೀನಿ. ಮಿಡ್ಗೆ ಅದು 3 ಬರಬೇಕು. ಮಿಡ್ಗೆ 3 ಬಂದು ಮತ್ತೆ 3ಇಂದ 1 ಬಂದೆ, 1ಇಂದ 0ಗೆ ಬಂದೆ. ಕಾಣಿಸ್ತಿದ್ಯಾ? ಇವಾಗ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. 0ಇಂದ 1ಗೆ ಹೋಗ್ತಾ ಇದ್ದೀನಿ, 1ಇಂದ ಮಿಡ್ಗೆ 3ಗೆ ಹೋಗ್ತೀನಿ. 3ನೇ ಲಾಸ್ಟ್ ಮಾಡಿ ಸ್ವಲ್ಪ ಮೀಡಿಯಮ್ ಸೈಜ್ಗೆ. 3ಇಂದ ಮತ್ತೆ 0ಗೆ ಬರ್ತಾ ಇದ್ದೀನಿ. ನೋಡಿ, 0ಇಂದ 1ಗೆ ಹೋಗ್ತಾ ಇದ್ದೀನಿ, 1ಇಂದ 3ಗೆ ಹೋಗ್ತಾ ಇದ್ದೀನಿ, 3ಇಂದ ಮತ್ತೆ 0ಗೆ ಬರ್ತಾ ಇದ್ದೀನಿ. ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಮಿಷಿನ್ನ ರನ್ ಮಾಡಬೇಕಾದ್ರೆ ಸ್ವಲ್ಪ ಬಿಗಿ ಇರುತ್ತೆ, ಯಾಕಂದರೆ ಹೊಸ ಮಿಷಿನು ರನ್ ಮಾಡ್ತಾ ಇದಾಗುತ್ತೆ. ಹೋಗ್ತಾ ನೋಡಿ ಫಿನಿಶಿಂಗ್ ಯಾವ ಥರ ಬರ್ತಾಯಿದೆ ಅಂತ. ಸ್ವಲ್ಪ ಕೆಳಗಡೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋದು ಟೈಟ್ ಆಗಿಬಿಟ್ಟಿತ್ತು, ಸ್ವಲ್ಪ ಲೂಸ್ ಮಾಡಿಕೊಂಡೆ, ಸ್ಟಾರ್ಟಿಂಗು ನೋಡ್ಕೊಂಡಿರಲಿಲ್ಲ, ಸಾರಿ. ನೋಡಿ, 0ಇಂದ 1ಗೆ ಹೋಗ್ತಾ ಇದ್ದೀನಿ, 1ಇಂದ 0ಗೆ ಬರ್ತಾ ಇದ್ದೀನಿ. 1ಇಂದ ಇವಾಗ ನೋಡಿ 3ಗೆ ಹೋದೆ, 3ಇಂದ ಮತ್ತೆ 0ಗೆ ಬರ್ತೀನಿ. ಮಿಡ್ಗೆ ಅದು 3ಗೆ ಬರಬೇಕು. ಹೋಗ್ತಾ ಅದು ಹೋಗ್ತಾ ಅದು ಏನಪ್ಪ 3ಇಂದ 0ಗೆ ಬರಬೇಕು, 0ಇಂದ 3ಗೆ ಹೋಗಬೇಕು, 3ಇಂದ 0ಗೆ ಬರಬೇಕು. ನೋಡಿ, 0ಇಂದ 3ಗೆ ಹೋಗ್ತಾ ಇದ್ದೀನಿ, 3ಇಂದ 1 ಬಂದೆ, ಮತ್ತು 0ಇಂದ 3ಗೆ ಹೋಗ್ತಾ ಇದ್ದೀನಿ, 3ಇಂದ 0ಗೆ ಬಂದೆ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬಂತು ಲೀಫ್ ಡಿಸೈನ್ ಅಂತ. ನೀಟಾಗಿ ಕಾಣಿಸ್ತಾ ಇದ್ದಲ್ವಾ ನಿಮಗೆ? 0ಇಂದ 3ಗೆ ಬಂದೆ, ಮಿಡ್ಗೆ 3ಇಂದ ಮತ್ತೆ 0ಗೆ ಬಂದೆ. ಇವಾಗ ರೌಂಡ್ ಶೇಪ್ ತೋರಿಸ್ತೀನಿ. ರೌಂಡ್ ಶೇಪು 3ಲೇ ಸ್ಟಾರ್ಟ್ ಮಾಡಿ. ರೌಂಡ್ ಶೇಪ್ನ 3ಲೇ ಸ್ಟಾರ್ಟ್ ಮಾಡಿ. ತ್ರೀಲೇ ಸ್ಟಾರ್ಟ್ ಮಾಡಿ, 3ಲೇ ಫಿನಿಶಿಂಗ್ ಕೊಡಿ. ಹಂಗಂತ ಫಿಕ್ಸಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ. ತ್ರೀಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ತ್ರೀಲೇ ಸ್ಟಾರ್ಟ್ ಮಾಡ್ಕೊಂಡು ಸ್ಲೋವಾಗಿ ರನ್ ಮಾಡಿ. ಇದೇನೇನಿಲ್ಲ, ಬೇಗ ಮಾಡಬೇಕು ಅನ್ನೋದೇನಿಲ್ಲ. ತ್ರೀಲೇ ಸ್ಟಾರ್ಟ್ ಮಾಡ್ಕೊಳ್ಳಿ.
ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. 3ಲೇ ಸ್ಟಾರ್ಟ್ ಮಾಡಿಕೊಂಡು 3ಲೇ ಫಿನಿಶಿಂಗ್ ಕೊಡಬೇಕು. ಟ್ರಿಕ್ಸ್ನ ಹೇಳ್ತಾ ಇದ್ದೀನಿ ನಾನು. 3ಲೇ ಸ್ಟಾರ್ಟ್ ಮಾಡಿಕೊಂಡು 3ಲೇ ಫಿನಿಶಿಂಗ್ ಕೊಡಿ. ಮತ್ತು ಅದೇನಾದರೂ ಕವರ್ ಆಗಿಲ್ಲ ಅಂತಂದರೆ ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಸ್ಟಿಚ್ ಹಾಕ್ಕೊಂಡು. 3ಲೇ ಫಿನಿಶಿಂಗ್ ಕೊಡಿ. 3ಲೇ ಸ್ಟಾರ್ಟ್ ಮಾಡಿಕೊಂಡು 3ಲೇ ಫಿನಿಶಿಂಗ್ ಕೊಡಿ. ತ್ರೀಲೇ ಸ್ಟಾರ್ಟ್ ಮಾಡಿಕೊಂಡು 3ಲೇ ಫಿನಿಶಿಂಗ್ ಕೊಡಿ. ನೋಡಿ, ಇದು ಲೀಫ್ ಡಿಸೈನು, ಇದು ರೌಂಡ್ ಶೇಪು. ನೋಡಿ, ಇದನ್ನು 0ಇಂದ 3ಗೆ ಬನ್ನಿ, ಮಿಡ್ಗೆ 3ಇಂದ ಮತ್ತೆ 0ಗೆ ಬನ್ನಿ. ಇದು 3ಇಂದ 3ಲೇ ಕವರ್ ಮಾಡಬೇಕು, ಯಾವುದು ರೌಂಡ್ ಶೇಪ್ನ. ನೆಕ್ಸ್ಟ್ ಇದೊಂಥರ ಕೋನ್ ಶೇಪ್ ಇದೆ. ಇದು ಕೋನ್ ಶೇಪ್ ಇದೆ. ಇದು ಚೋಟಿ ಸ್ಟಿಚ್ ಅಂದ್ಬಿಟ್ಟು ಬರುತ್ತೆ ಹ್ಯಾಂಡ್ ಎಂಬ್ರಾಯ್ಡರಿಲಿ, ಆ ಥರ ಬರುತ್ತೆ ಇದು ಫಿನಿಶಿಂಗು. ನೋಡಿ, ಇದು 0ಇಂದ 1ಗೆ ಹೋಗ್ತಾ ಇದ್ದೀನಿ, 1ಇಂದ 2ಗೆ ಹೋಗ್ತಾ ಇದ್ದೀನಿ, 2ಇಂದ 3ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮೀಡಿಯಮ್ ಸೈಜು ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ 0ಇಂದ 3ಲೇ ಇರುತ್ತೆ. ಬಿಗ್ ಸೈಜು ಡಿಸೈನ್ಸ್ ಮಾತ್ರ ಇದು 3ಇಂದ ಮೇಲ್ಗಡೆ ಹೋಗುತ್ತೆ. ಮೀಡಿಯಮ್ ಸೈಜ್ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ 3ಲೇ ಇರುತ್ತೆ. 0ಇಂದ 3, 3ಇಂದ 0. One, two, three. ನೋಡಿ, ನಾನು ನೋಡ್ತಾನೆ ಇಲ್ಲ, ಲಿವರ್ ಅಡ್ಜಸ್ಟ್ ಮಾಡೋದು ನೋಡ್ತಾನೆ ಇಲ್ಲ, ನಾನು ಡ್ರಾಯಿಂಗ್ ಮಾತ್ರ ನೋಡ್ತಾ ಇದ್ದೀನಿ. ಡ್ರಾಯಿಂಗ್ಗೆ ಅಡ್ಜಸ್ಟ್ ಮಾಡಿಬಿಡ್ಬೇಕು ಅಲ್ಲೇ. 0, 1, 2, 3. ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋ ಥರ ಹೇಳ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ಕಲಿಬೇಕು, ಕಲಿಯೋದು ತುಂಬಾ ಇದೆ. ಒಂದು ಡಿಸೈನ್ ಹಾಕಿದ ತಕ್ಷಣ ಮುಗಿದೋಗ್ಲಿಲ್ಲ ಎಂಬ್ರಾಯ್ಡ್ರಿ ಅಂದರೆ, ಕಲಿಯೋದು ತುಂಬಾ ಇರುತ್ತೆ. 0ಇಂದ 1, 1ಇಂದ 2, 2ಇಂದ 3. 0, 1, 2, 3. ಚೋಟಿ ಸ್ಟಿಚ್ ಅಂತ ಬರುತ್ತೆ, ಇದು ಹ್ಯಾಂಡ್ ಎಂಬ್ರಾಯ್ಡರಿಲಿ ಆ ಥರ ಇದೆ. ಇದು ಹ್ಯಾಂಡ್ ಎಂಬ್ರಾಯ್ಡರಿಲಿ ಚೋಟಿ ಸ್ಟಿಚ್ ಹಾಕೋಕ್ಕೆ ಒಂದು ಇನ್ವೆಲ್ಲ ಆಗುತ್ತೆ, ಒಂದು ಲೈನಿನೇ. 0, 1, 2, 3. 0, 1, 2, 3. ನೋಡಿ, ಇದು ಲೀಫ್ ಶೇಪು, ಇದು ರೌಂಡ್ ಶೇಪು, ಇದು ಚೋಟಿ ಸ್ಟಿಚ್. ಇದು ಒಂಥರ ಇದು ಕೋನ್ ಶೇಪ್ ಇದೆ. ಓಕೆನಾ? ಕೋನ್ ಶೇಪ್ ಇದೆ. ಈ ಕೋನ್ ಶೇಪ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕರ್ವ್ ಶೇಪ್ನ ತೋರಿಸ್ಕೊಡ್ತೀನಿ. ಕರ್ವ್ ಶೇಪ್ನ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಈ ಥರ ಇದೊಂದು ಟ್ರಿಕ್ಸು, ಈ ಟ್ರಿಕ್ಸ್ನ ಫಾಲೋ ಮಾಡಿ 100% ಬಂದೇ ಬರುತ್ತೆ ಕರ್ವ್ ಶೇಪು. ಫಸ್ಟು 0 ಸ್ಟಿಚ್ಚಲ್ಲಿ ಇದು ರನ್ನಿಂಗ್ ಮಾಡ್ಕೊಬಿಡಿ ಶೇಪ್ನ, ಆಮೇಲೆ ಅದನ್ನ ಫಿನಿಶಿಂಗ್ ಕೊಡೋಕ್ಕೆ ಶುರು ಮಾಡಿ. 0, 1, 2, 3. ಮಿಡ್ಗೆ 3ಗೆ ಬಂದುಬಿಡ್ಬೇಕು. ನೆಕ್ಸ್ಟು 0, 3, 2, 1. ಓಕೆನಾ? ನೋಡಿ, ಇವಾಗ ನಾನು ಮಿಷಿನಲ್ಲೇ ಡ್ರಾ ಮಾಡ್ಕೋತಾ ಇದ್ದೀನಿ. 0, 1, 2, 3, 2, 1, 0. ಹೋಗ್ತಾ ಇದ್ದೀನಿ. 0, 1, 2, 3, 2, 1, 0. ಈ ಡಿಸೈನ್ನ ಜಸ್ಟ್ ನಾವು ಒಂದು ಬಾರ್ಡರ್ ಲೈನ್ ಹಾಕಿದ್ರೆ ಸಾಕು, ನಾವು 300 ರೂಪೀಸ್ನ ಸಂಪಾದನೆ ಮಾಡ್ಬೋದು. ಯಾಕಂದರೆ ಇದು ಅಷ್ಟೊಂದು ಹೆವಿ ಲುಕ್ ಕೊಡುತ್ತೆ. ಇದು ಈ ಸ್ಟಿಚ್ಚು ತುಂಬ ಚೆನ್ನಾಗಿರುತ್ತೆ ಇದು. ಆದರೆ ಒಂದೇ ಫಿನಿಶಿಂಗಲ್ಲಿ ಕೊಡಬೇಕು ಇದನ್ನು, ಸ್ಟಿಚ್ಚನ್ನ ಒಂದೇ ಫಿನಿಶಿಂಗಲ್ಲಿ ನಾವು ಕೊಡ್ತೀವಿ ಅಂತಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಫಿನಿಶಿಂಗ್ ಕೊಟ್ಟಿಲ್ಲ ಅಂದರೆ ಯಾವ ಕಾರಣಕ್ಕೂ ಚೆನ್ನಾಗಿ ಬರೋಲ್ಲ. ಒಂದೇ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕು ನೀವು. 0, 1,
ಕರ್ವ್ ಶೇಪ್ನ ಫಸ್ಟೇ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಮೇಡಮ್ ಎಲ್ಲೋ ಮಿಸ್ಟೇಕ್ ಮಾಡಿಬಿಟ್ಟು ಆಮೇಲೆ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಟ್ಟವ್ರೆ ಅಂತ ಅನ್ಕೋತೀರಾ ಅಂತ ಅಂದ್ಬಿಟ್ಟು ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಅದು ಕರ್ವ್ ಶೇಪ್ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಕರ್ವ್ ಶೇಪು ಇಷ್ಟು ನೀಟಾಗಿ ಬರಬೇಕು. ನಾನು ರಿಂಗ್ನ ಯಾವುದೇ ಥರ ರಿಂಗ್ನ ಮೂವ್ ಮಾಡ್ತಾಯಿಲ್ಲ, ನೀಡನ್ನೇ ಮೂವ್ ಮಾಡ್ಕೋತಾ ಇದ್ದೀನಿ. ಲಿವರ್ ಅಡ್ಜಸ್ಟ್ ಮಾಡ್ಕೊಂಡು ಕರ್ವ್ ಶೇಪ್ ಅನ್ನೋದನ್ನ ನೀಟಾಗಿ ಕೊಡಬೇಕು. ಇವಾಗ ನಾನು ಕೊಟ್ಟಿದ್ದೀನಲ್ವ ಆ ಥರ ನೀಟಾಗಿ ಕೊಡಿ. ಈ ಥರ ನೋಡಿ, ಒಂದೊಂದೇ ಸ್ಟಿಚ್ಚನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇದು 3 ಸ್ಟಿಚ್ನ ನಾನು ತೋರಿಸ್ದೆ. ಕರ್ವ್ ಶೇಪ್ ಯಾವ ಥರ ಮಾಡೋದು, ಮತ್ತು ಚೋಟಿ ಸ್ಟಿಚ್ಚು, ಮತ್ತು ರೌಂಡ್ ಶೇಪು, ಮತ್ತು ಲೀಫ್ ಶೇಪು ಯಾವ ಥರ ಡ್ರಾಯಿಂಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಈ ಸೈಡು ಕೂಡ ಫಿಲ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಇದೆಲ್ಲ ಸ್ಟಿಚಸ್ನ ನೀವು ಕಲಿಬೇಕು. ಒಂದು ಡ್ರಾಯಿಂಗ್ ಅಂತ ಮಾಡಿ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಬಿಟ್ಟೆ ನಾನು ಬಿಡಪ್ಪ ಬ್ಲೌಸ್ಗೆ ಇನ್ನೇನು ನಾನು ಕಲ್ತ್ಬಿಟ್ಟೆ ಅಂದರೆ ಅದು ಆಗೋಗ್ಬಿಡಲ್ಲ. ಒಂದೇ ಒಂದು ಬ್ಲೌಸ್ ರೆಡಿ ಮಾಡಿಬಿಟ್ರೆ ಅದೊಂದು ಸಾಧನೆ ಅಂತಲ್ಲ. ಎಲ್ಲ ಥರ ಸ್ಟಿಚ್ಚನ್ನು ಟ್ರೈ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿದ್ರೇ ಅದು ಬರೋದು, ಇಲ್ಲಾಂದರೆ ಬರೋದಿಲ್ಲ, ಯಾವ ಕಾರಣಕ್ಕೂ ಬರೋದಿಲ್ಲ ಅದು. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಇಷ್ಟು ನೀಟಾಗಿ ಬರಬೇಕು. ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಯಾವ ಥರ ಸ್ಟಿಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಸಿಂಗಲ್ ಚೈನ್ನ ಯಾವ ಥರ ಸ್ಟಿಕ್ ಮಾಡೋದು, ಡಬಲ್ ಚೈನ್ನ ಯಾವ ಥರ ಸ್ಟಿಕ್ ಮಾಡೋದು, ಮತ್ತು ತ್ರಿಬಲ್ ಚೈನ್ನ ಯಾವ ಥರ ಸ್ಟಿಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಕರ್ವ್ ಶೇಪ್ ನೀಟಾಗಿ ಬರಲಿ. ಈ ಥರ ಕರ್ವ್ ಶೇಪ್ ನೀಟಾಗಿ ಬರಲಿ. ಅದು ನೀಟಾಗಿ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. 0 1 2 3 ಮತ್ತು 0 ಗಿನಿ. 0 1 2 3 2 1 0 0 1 2 3 2 1 0 0. ಇದು ಫಸ್ಟ್ 0 ನಂಬರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. 0 ಇಂದ 1ಗೆ ಹೋಗಿ, 1 ಇಂದ 2ಗೆ ಹೋಗಿ, 2 ಇಂದ 3ಗೆ ಹೋಗಿ, ಮತ್ತು 3 ಇಂದ 2ಗೆ ಹೋಗಿ, 2 ಇಂದ 1ಗೆ ಹೋಗಿ, ಮತ್ತು 0ಗೆ ಹೋಗಿ. ನೋಡಿ ಈ ಥರ ಶೇಪಲ್ಲಿ ಬರಬೇಕು ನಿಮ್ಮ ಡಿಸೈನು. ಓಕೆನಾ? ಇದು ಕರ್ವ್ ಶೇಪ್ ಲೀಫ್ ಡಿಸೈನ್ ಆಯಿತು. ನೆಕ್ಸ್ಟ್ ಇವಾಗ ಫ್ಲವರ್ ಫಿಲ್ಲಿಂಗ್ ಡಿಸೈನು ನೋಡಿ. ಫ್ಲವರ್ನ ನೀವು ಅಷ್ಟೇ 0 ಇಂದ 1ಗೆ ಹೋಗಿ ನೀಟಾಗೆ ನಿಧಾನಕ್ಕೆ ಕೂರಿಸಿ. 1 ಇಂದ 2ಗೆ ಹೋಗಿ, 2 ಇಂದ 3ಗೆ ಹೋಗಿ, ಸಾಕು 3ಗೆ ಹೋಗಿ ಪಾಯಿಂಟ್ ನಿಲ್ಲಿಸಿ, ಮತ್ತು 3 ಇಂದ 0ಗೆ ಬನ್ನಿ. ಓಕೆನಾ? ಮತ್ತು ಇವಾಗ ನೋಡಿ ಈ ಸೈಡು 0 ಇಂದ 1ಗೆ ಹೋಗಿ, 1 ಇಂದ 2ಗೆ ಹೋಗಿ, 2 ಇಂದ 3ಗೆ ಹೋಗಿ,
ನೋಡಿ ಮತ್ತೆ ಈ ಕಡೆ ಫ್ಲವರ್ನು ಫಿಲ್ ಮಾಡ್ತೀನಿ. ನಾನು ಯಾವ ಥರ ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಅದೇ ಥರ ಡೈರೆಕ್ಷನಲ್ಲೇ ಮಾಡಿ. 0 ಇಂದ 1 2 3 ಆ ಥರ ಹೋಗಿ. ಒಂದೇ ಕಲರ್ ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ. ಟ್ರೈನಿಂಗ್ ಅಲ್ವಾ, ಅದಕ್ಕೆ ನಿಮಗೆ. ನೋಡಿ ಫ್ಲವರ್ ಫಿಲ್ಲಿಂಗ್ ಆಯಿತು. ಮತ್ತು ಲೀಫ್ ಫಿಲ್ಲಿಂಗ್ ಇವಾಗ ಮಾಡ್ತೀನಿ. ನಾನು ಎಷ್ಟು ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ ಮತ್ತು ಎಷ್ಟು ಸ್ಲೋವಾಗಿ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿ. ಈ ಥರನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಲೀಫ್ ಡಿಸೈನ್ ಇದೇ ಥರ ಪಾಯಿಂಟ್ ಟು ಪಾಯಿಂಟ್ ಬರಬೇಕು. ನಾನು ಫಸ್ಟ್ ಪ್ರಾಕ್ಟೀಸ್ ತೋರಿಸ್ಬಿಟ್ಟು ಆಮೇಲೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಇಷ್ಟೇ ನೀಟಾಗಿ ನಿಮ್ಮದು ಕೂಡ ಬರಬೇಕು. ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಲೋವಾಗಿ ತೋರಿಸ್ತಾ ಇದ್ದೀನಿ ನಾನು. ಇದೇ ಥರ ನೀವು ಸ್ಲೋವಾಗಿ ನೀಟಾಗಿ ಮಾಡಿ ನೋಡಿ. ನಾವು ತೋರಿಸೋ ಡಿಸೈನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬಂದ್ಬಿಡುತ್ತೆ. ನಿಮ್ಮ ಇಷ್ಟ ಬಂದಿರೋ ಥರ ನೀವು ಡಿಸೈನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಒಂದೊಂದು ಶೇಪ್ಗೂ ನಾವು ಒಂದೊಂದು ಪ್ರಾಕ್ಟೀಸ್ ಅಂತ ಕೊಟ್ಟಿರ್ತೀವಿ. ಆ ಪ್ರಾಕ್ಟೀಸ್ ಅನ್ನೋದನ್ನ ನೀವು ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅದು ಶೇಪು. ನೋಡಿ ಮೇಡಮ್ ಪಾಯಿಂಟ್ ಟು ಪಾಯಿಂಟ್ ಬರ್ತಾಯಿಲ್ಲ, ಮೇಡಮ್ ಪಾಯಿಂಟ್ ಟು ಪಾಯಿಂಟ್ ಬರ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನೋಡಿ ನಾವು ವಿಡಿಯೋ ತೋರಿಸ್ತಾ ಇರೋದು ನಿಮ್ಗೆ ಬೋರಿಂಗ್ ಅನಿಸಿದ್ರೆ ದಯವಿಟ್ಟು ಬೋರಿಂಗ್ ಮಾಡ್ಕೋಬೇಡಿ. ಯಾಕಂತಂದರೆ ಇದೆಲ್ಲ ಪ್ರಾಕ್ಟೀಸಿಂಗು. ನೀವು ವಿಡಿಯೋ ನೋಡಿದ್ರೇ ಫುಲ್ಲಾಗಿ ನಿಮಗೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗೋದಿಲ್ಲ ನಿಮಗೆ. ಯಾಕಂದರೆ ನಾವು ಯಾವ ಥರ ಫಿನಿಶಿಂಗ್ ಕೊಡ್ತೀವಿ ಅಂತ ನೀವು ನೋಡಬೇಕಲ್ವಾ. ಅದನ್ನ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಕ್ಲಾಸಸ್ ಎಲ್ಲ ತುಂಬ ಲೆಂತಿಯಾಗಿ ಇರುತ್ತೆ. ನೀವು ಕಲಿಬೇಕಾಗುತ್ತೆ. ಸ್ಕಿಪ್ ಮಾಡಿ ಯಾವ ಕಾರಣಕ್ಕೂ ವಿಡಿಯೋನ ನೋಡಬೇಡಿ. ಯಾಕಂದರೆ 3000 4000 ಕೊಟ್ಟು ಏನಪ್ಪ ಮಷಿನ್ ವರ್ಕ್ ಕಲಿತೀರಾ. ನಾವು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀವಿ. ಒಂದು ½ ಅನ್ ಅವರ್ ಟೈಮ್ ವೇಸ್ಟ್ ಮಾಡಿದ್ರೆ ಏನೂ ಆಗಲ್ಲ ಅಲ್ವಾ ನಿಮಗೆ. ಯಾಕಂದರೆ ಒಂದು ಗೇಮ್ ಮಾಡಿ ಕಳೆಯುವಷ್ಟು ಟೈಮ್ಸ್ ಅಷ್ಟೇ ನಮ್ಮದು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈ ಫ್ಲವರ್ ಡಿಸೈನ್ ಎಷ್ಟು ನೀಟಾಗಿ ಬಂತು ನೋಡಿ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಫ್ಲವರ್ ಮಾಡಿ ತೋರಿಸ್ತೀನಿ. ಅದೇ ಥರ ಒಂದು 4 ಫ್ಲವರ್ನ ಮಾಡಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಅಷ್ಟೇ ನೀಟಾಗಿ ನಿಮ್ಮದು ಬರಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿ. ದಯವಿಟ್ಟು ಎಲ್ಲರೂ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ನಮ್ಮ ವೀಡಿಯೋನ ಅವರು ಹಾಯ್ ಅಂತ ಕಳಿಸಿ, ನಿಮ್ಮ ಹೆಸರು ಕಳಿಸಿ. ನಿಮ್ಮನ್ನು ವಾಟ್ಸಪ್ ಗ್ರೂಪ್ಗೆ ನಾವು ಜಾಯಿನ್ ಮಾಡ್ತೀವಿ. ನೀವು ಕೂಡ ಕಲಿಬೋದು. ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ ದಯವಿಟ್ಟು ಅವರು ಎಲ್ಲ ಕಡೆ ನಮ್ಮ ವೀಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫ್ರೀಯಾಗಿ ಯಾರು ಹೇಳ್ಕೊಡಲ್ಲ. ಎಲ್ಲರೂ ಅಮೌಂಟ್ ಇಸ್ಕೊಂಡು ಹೇಳ್ಕೊಡ್ತಾರೆ ಕ್ಲಾಸ್ನ. ಆದರೆ ಏನೇ ಪ್ರಾಬ್ಲಮ್ ಆದರೂ ನನಗೆ ಕೆಲವೊಂದು ಸಲ ಕಾಲೇ ರಿಸೀವ್ ಮಾಡಲ್ಲ. ಆದರೆ ನಾವು ಎಲ್ಲ ಥರದ್ರಲ್ಲೂ ಹೆಲ್ಪ್ ಮಾಡ್ತಾಯಿದ್ದೀವಿ. ಯಾಕಂದರೆ ಹೆಣ್ಮಕ್ಳು ಮನೇಲಿರೋರು ಮುಂದೆ ಬರಬೇಕು ಅನ್ನೋದು ಒಂದೇ ಒಂದು ಕಾಳಜಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಮೇಡಮ್ ನೀವೇನು ಬಿಟ್ಟಿ ಮಾಡ್ತಾಯಿದ್ದೀರಾ, ಯೂಟ್ಯೂಬಲ್ಲಿ ಸ್ಯಾಲ್ರಿ ಕೊಡ್ತಾರೆ ಅದಕ್ಕೆ ನೀವು ಮಾಡ್ತಾಯಿದ್ದೀರಾ ಅಂತ ಹೇಳ್ಬೋದು. ಬಟ್ ಅವ್ರು ಕೊಡೋ ಸ್ಯಾಲ್ರಿ ಎಲ್ಲೋಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ನೀವು ಒಂದು ಫ್ಯೂಚರಲ್ಲಿ ಒಂದು ಏನೋ ಒಂದು ಸಾಧನೆ ಮಾಡುವಂಥ ಫ್ಯೂಚರ್ನ ಕಾಣ್ಕೋತಿರಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೆಲ್ಲ ಟ್ರಿಕ್ಸ್ನೆಲ್ಲ ನಾವು ಹೇಳ್ಕೊಡ್ತಾಯಿದ್ದೀವಿ. ಯೂಟ್ಯೂಬ್ ಬಿಟ್ಟರೆ ನಾವು ಬೇರೆ ಸೈಡಿಂದ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಕಳಿಸೋ ವೀಡಿಯೋಸು ಪರ್ಮನೆಂಟಾಗಿ ಯೂಟ್ಯೂಬಲ್ಲಿ ಇರುತ್ತೆ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವಾಗ ಬೇಕಾದರೆ ಆವಾಗ ನಾವು ಯೂಟ್ಯೂಬ್ ಓಪನ್ ಮಾಡಿ ನಮ್ಮ ಚಾನಲ್ನ ನೀವು ನೋಡ್ಬೋದು. ಒಂದು ID ಅಂತ ಇರುತ್ತೆ, ಅದನ್ನ ID ಓಪನ್ ಮಾಡಿ ನೋಡ್ಬೋದು. ಬಟ್ ಬೇರೆ ಥರ ವೀಡಿಯೋಸ್ನ ಇದು ಮಾಡಿದ್ರೆ ಕೆಲವು ದಿನಗಳು ಆದಮೇಲೆ ಅದು ಹೋಗ್ಬಿಡುತ್ತೆ. ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ವಿ ಅನ್ನೋದು ಮುಖ್ಯ. ಒಳ್ಳೆ ತಂದಿಂದ ಮಾಡಿದ್ರೆ ಎಲ್ಲ ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ. ಎಷ್ಟು ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು.
ಇನ್ನೂ ತುಂಬ ಡಿಸೈನ್ಸ್ ಇದೆ, ನಾನು ಕಲಿಸ್ಕೊಡ್ತೀನಿ ನಿಮಗೆ. ಫಿನಿಶಿಂಗ್ ಬರ್ತಾಯಿಲ್ಲ ಅಂದಕ್ಕೋಸ್ಕರ ಈ ಡಿಸೈನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಕ್ಲಾಸಲ್ಲಿ. ನಾನು ಯಾವ ಥರ ಎಷ್ಟು ಸ್ಲೋವಾಗಿ ಮಾಡ್ತಾಯಿದ್ದೀನಿ ಅನ್ನೋದನ್ನ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ವಿಡಿಯೋ ಏನು ನಿಮಗೆ ಸ್ಕಿಪ್ ಮಾಡ್ತಾಯಿಲ್ಲ. ಒಂದು 3 ಫ್ಲವರ್ 4 ಫ್ಲವರ್ ಮಾಡಿ ತೋರಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಈ ಡಿಸೈನ ನೀವು ಬ್ಲೌಸ್ಗೆ ಹಾಕಿ ಕೊಟ್ರಿ ಅಂದರೆ ಒಂದು 300 ರುಪೀಸ್ನ ಸಂಪಾದನೆ ಮಾಡ್ಬೋದು. ಬೇಸಿಕ್ ಅವರು ಅಡ್ವಾನ್ಸ್ ಅವರು 500 ರುಪೀಸ್ನ ಸಂಪಾದನೆ ಮಾಡ್ಬೋದು. ನಾನು ಯಾವ ಥರ ರಿಕವರ್ ಮಾಡ್ತಾಯಿದ್ದೀನಿ ಅಂತ ಕೂತ್ಕೊಂಡು ಫಸ್ಟು ವಿಡಿಯೋ ನೋಡಿ. ವಿಡಿಯೋ ನೋಡಿದ ಮೇಲೆ ನೀವೇನು ಮಾಡಿ ಅಂದರೆ ರಿಕವರ್ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಫುಲ್ಲು ವಿಡಿಯೋ ನೋಡಿ. ಫುಲ್ಲು ವಿಡಿಯೋ ನೋಡಿದ್ಮೇಲೆ ಪ್ರಾಕ್ಟೀಸ್ ತೊಗೊಂಡ್ರೆ ಏನೂ ತೊಂದರೆ ಆಗೋಲ್ಲ. ಇಲ್ಲಾಂದರೆ ಸುಮ್ಮನೆ ಅರ್ಧಂಬರ್ಧ ವಿಡಿಯೋ ನೋಡೋದು, ಟ್ರಿಕ್ಸ್ ಗೊತ್ತಾಗ್ತಾ ಇಲ್ಲ ಅನ್ನೋದು ಅದೆಲ್ಲ ಬೇಡ ಅಲ್ವಾ. ಕಾಣಿಸ್ತಾ ಇದೆ 2 ಫ್ಲವರ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಈ ಥರ ಮಾಡಬೇಕು ನೀವು. ನೋಡಿ ನಾನು ಎಷ್ಟು ನೀಟಾಗಿ ನಿಧಾನದಲ್ಲಿ ಮಾಡ್ತಾಯಿದ್ದೀನಿ ಅಂತ. ಈ ಥರ ನೀವು ಮಾಡಬೇಕಾಗತ್ತೆ. ಯಾವುದೇ ಥರ ಅಮೌಂಟ್ ತಗೊಳ್ಳದೆ ನೀವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ಒಬ್ಬರೇ ಕಲಿಯೋದಲ್ಲ, ಬೇರೆಯವ್ರಿಗೂ ಶೇರ್ ಮಾಡಿ ವಿಡಿಯೋನ. ಅವರು ನೋಡಿ ಕಲೀಲಿ. ಅವರು ಅಂದರೆ ಜೀವನ ಸಾಗಿಸೋ ಥರ ಅವ್ರಿಗೂ ಒಂದು ದಾರಿ ಅಂತ ಆಗುತ್ತೆ. ಇದನ್ನು ಲೈವಲ್ಲೇ ತೋರಿಸ್ತಾ ಇದ್ದೀನಿ. ನಾನು ಮುಚ್ಚುಮರೆ ಯಾವುದೇ ಥರ ಮುಚ್ಚುಮರೆ ಮಾಡ್ತಾ ಇಲ್ಲ. ಸ್ವಲ್ಪ ಡ್ರಾಯಿಂಗ್ ಹೆಚ್ಚು ಕಮ್ಮಿ ಆದಾಗ ಒಂದೊಂದು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಆಗಿಬಿಟ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಲೆಗ್ನ ಮೂವ್ ಮಾಡ್ತಾ ಇರ್ತೀವಿ. ಬಟ್ ಅದು ಸ್ವಲ್ಪ ಆ ಕಡೆ ಸ್ವಲ್ಪ ಅದೇನಾದ್ರು ಜರ್ಕೋಬಿಡ್ತು ಅಂತಂದರೆ ಸ್ವಲ್ಪ ಕಷ್ಟ ಇದೆ. ತುಂಬ ಪೇಷನ್ಸಿಂದನೇ ಮಾಡಿ. ಡಿಸೈನು ಬಂದೇ ಬರುತ್ತೆ. ನೀವು ಇಷ್ಟು ನೀಟಾಗಿ ಮಾಡಿದ್ರಿ ಅಂದರೆ ಸರಿ ಹೋಗುತ್ತೆ, ಅದೇನೂ ಆಗಲ್ಲ. ಇಷ್ಟು ನೀಟ್ ಫಿನಿಶಿಂಗ್ ಬೇಕು, ಇಲ್ಲಾಂದರೆ ಫಿನಿಶಿಂಗ್ ಇಲ್ಲಾಂದರೆ ಯಾವ ಕಾರಣಕ್ಕೂ ಬರಲ್ಲ. ಯಾರ್ಯಾರೋ ಪ್ರಾಕ್ಟೀಸಿಂಗ್ ಬಿಟ್ಬಿಟ್ಟಿದ್ದಾರೋ ಮಾಡೋಕ್ಕಾಗಲ್ಲ ಅನ್ನೋರು ನಾವು ಹೇಳ್ಕೊಡೋ ಟ್ರಿಪ್ಸು ಮತ್ತು ಟಿಪ್ಸ್ನ ಫಾಲೋ ಮಾಡಿ ನಮ್ಮ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಫೋಟೋಸ್ ಅಪ್ಲೋಡ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಬರೋದಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ವಿಡಿಯೋ ಇದು ಬಿಟ್ಟರೆ ಬೇರೆ ಈ ಥರ ಟ್ರಿಕ್ಸ್ ಹೇಳ್ಕೊಡೋರು ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ನಾವೇನೋ ಹೇಳ್ಕೊಡ್ತೀವಿ, ಬಟ್ ನಾವು ನೋಡಿರೋ ಯೂಟ್ಯೂಬ್ ಚಾನಲ್ಸಲ್ಲೇ ಅಷ್ಟೊಂದೇ ಡಿಸೈನನ್ನು ಮಾಡ್ಕೊ ಹೋಗ್ತಾರೆ, ಬಟ್ ಟ್ರಿಕ್ಸ್ ಯಾರೂ ಹೇಳಲ್ಲ. ಯಾಕೆ ನಾನು ಮೇಡಮ್ 1 ಫ್ಲವರ್ ಹೇಳ್ಕೊಟ್ಬಿಟ್ರೆ ಸಾಕಾಗಲ್ವಾ, 3-4 ಹೇಳ್ಕೊಡ್ಬೇಕಾ ಮೇಡಮ್ ಅಂತಂದರೆ, ಒಂದೇ ಥರ ಇನ್ನೊಂದು ಫ್ಲವರು ಬರಬೇಕು ಅನ್ನೋದಕ್ಕೋಸ್ಕರ ನಾನು ಫಿನಿಶಿಂಗ್ ಯಾವ ಥರ ಇರುತ್ತೋ ಅನ್ನೋಕ್ಕೋಸ್ಕರ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಅದಕ್ಕೋಸ್ಕರ ನೀವು ಕಲೀಲೇಬೇಕು. ಇಷ್ಟು ನೀಟಾಗಿ ನೀವು ವರ್ಕ್ ಹಾಕಿರಬೇಕು. ಇಷ್ಟು ನೀಟಾಗಿ ನೀವು ವರ್ಕ್ ಹಾಕಿದ್ರಿ ಅಂತಂದರೆ ಅದು ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ನಾನು ಯಾವ ಥರ ವರ್ಕು ಪೆಟಲ್ಸು ಅಂದರೆ ಫ್ಲವರ್ ಪೆಟಲ್ಸ್ ಎಲ್ಲ ಯಾವ ಥರ ಫಿಲ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಮತ್ತು ಫ್ಲವರಲ್ಲೂ ಅಷ್ಟೇ ಡಿಫ್ರೆಂಟಾಗಿ ಫ್ಲವರ್ ಫಿಲ್ಲಿಂಗ್ ಎಲ್ಲ ಬರುತ್ತೆ. ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಎಲ್ಲ ಹೇಳ್ಕೊಡ್ತೀನಿ. ಫುಲ್ಲು ಡೀಟೇಲಾಗಿ ನಿಮಗೆ ಆವಾಗ ಅರ್ಥ ಆಗುತ್ತೆ ಏನು ಅಂತ. ನಾವು ಲೈವಲ್ಲಿ ತೋರಿಸೋದ್ರಿಂದ ನಿಮಗೂ ಒಂದು ಕ್ಲಾರಿಫಿಕೇಷನ್ ಅಂತ ಬರುತ್ತೆ. ವಿಡಿಯೋ ನೋಡ್ತಾ ಇರಿ, ನಾವು ಏನೇನು ಮಾಡ್ತಾಯಿದ್ದೀವಿ ಅಂತ, ನಾವು ರಿಂಗ್ನ ಯಾವ ಥರ ಮೂವ್ ಮಾಡ್ತಾಯಿದ್ದೀವಿ ಅಂತ. ಆನ್ಲೈನಲ್ಲೂ ಅದೇ ಥರ ಇರುತ್ತೆ, ಆಫ್ಲೈನಲ್ಲೂ ಅದೇ ಥರ ಇರುತ್ತೆ.
ಇವಾಗ ಮೇಡಮ್ ನೀವು ಮಾಡ್ತಾರೋದನ್ನ ನಾವು ಕಣ್ಣಾರೆ ನೋಡ್ತೀವಿ, ದಯವಿಟ್ಟು ನಿಮ್ಮ ಅಡ್ರೆಸ್ ಹೇಳಿ. ಮತ್ತು ಇಲ್ಲ ಮೇಡಮ್ ನಾವು ಡಿಸೈನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದರೆ ನಾವು ಅಲ್ಲೇ ಕಲ್ತ್ಕೊಬಿಡ್ಬೋದಲ್ವ ಅಂತ ತುಂಬ ಜನ ಹೇಳ್ತೀರಾ. ಅದಕ್ಕೋಸ್ಕರ ನಾನು ಈ ಥರ ವಿಡಿಯೋ ಮಾಡಿ ತೋರಿಸ್ತಿರೋದು. ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂತ ನೀವು ವಿಡಿಯೋ ನೋಡಿದ್ರೆ ಸಾಕಲ್ವಾ, ಲೈವಲ್ಲಿ ಏನು ನೋಡೋ ಅವಶ್ಯಕತೆ ಇದೆಯಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ದೂರದಿಂದನೂ ಯಾರೂ ಬರೋಕ್ಕಾಗಲ್ಲ. ನಾವು ಅದೇ ವಿಡಿಯೋನ ನಾವು ಒಂದು ಯೂಟ್ಯೂಬಲ್ಲಿ ಅಂತ ಅಪ್ಲೋಡ್ ಮಾಡಿದಾಗ ನಾವು ಲೈವಲ್ಲಿ ಏನು ಮಾಡ್ತಾಯಿದ್ದೀವೋ ಅದನ್ನೇ ಟೈಮರು ಓಡುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು. ಬಟ್ ನೀವು ಕಲಿಬೋದಲ್ವಾ, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ನಾನು ಪ್ರತಿಯೊಂದು ಪಾಯಿಂಟ್ ಅಷ್ಟೇ ಯಾವುದೂ ಸ್ಕಿಪ್ ಮಾಡಿಲ್ಲ ಈ ವಿಡಿಯೋದಲ್ಲಿ. ನಾನು ಎಲ್ಲನೂ ಪ್ರತಿಯೊಂದು ಪಾಯಿಂಟು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಪ್ರತಿಯೊಂದು ಪಾಯಿಂಟು ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಯಾವ ವಿಡಿಯೋನೂ ನಾನು ಸ್ಕಿಪ್ಪೇ ಮಾಡ್ತಾಯಿಲ್ಲ. ಅದಕ್ಕೆ ದಯವಿಟ್ಟು ನೋಡಿ ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಳಗಡೆ ನಾನು ಕ್ಯಾನ್ವಾಸ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಯಾರ್ಯಾರಿಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನಮಗೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ನಾನು ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ಬೋದು. ಎಮರ್ಜೆನ್ಸಿ ಇತ್ತು ಅಂದರೆ ಕಾಲ್ ಮೀ ಅಂತ ಕಳಿಸಿ, ನಾವು ಕಾಲ್ನ ಮಾಡ್ತೀವಿ. ನಿಮಗೆ ಕಾಲ್ ಮಾಡಿ ಏನು ಮಾಡಬೇಕು ಅನ್ನೋದನ್ನ ಸಜೆಷನ್ನ ತಿಳಿಸ್ಕೊಡ್ತೀವಿ, ಓಕೆನಾ. ಯಾರು ಟಿಪ್ಸ್ನ ಹೇಳಲ್ಲ, ಬಟ್ ಮನಸ್ಸು ಸಾಯುವಾಗ ಏನು ಒತ್ಕೋಗಲ್ಲ. ಆ ಟಿಪ್ಸ್ನ ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವರು ಒಂದು ಜೀವನಕ್ಕೆ ಅಂತ ದಾರಿ ಮಾಡ್ಕೋತಾರಲ್ವಾ, ಅದೊಂದು ಕಲಿಬೇಕಷ್ಟೇ. ಹಿಂದಿಯವರು ಮಾಡ್ತಾರೆ ಅಷ್ಟೇ, ಕನ್ನಡದವ್ರು ಯಾರೂ ಅಷ್ಟೇ ಎಂಬ್ರಾಯ್ಡ್ರಿಲಿ ಇಂಪ್ರೂವೈಸೇಷನ್ ಆಗಿಲ್ಲ. ಬಟ್ ನಮ್ಮ ದೇಶದಲ್ಲಿ ಇಟ್ಕೊಂಡು ನಾವು ಒಂದು ವೃತ್ತಿ ಕಲೆನ ಕಲಿತಿಲ್ಲ ಅಂತ ಅಂದರೆ, ಬೇರೆಯವ್ರಿಗೆ ಅವಕಾಶ ಕೊಡ್ತಾಯಿದ್ದೀವಿ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ನಾವು ಬೇರೆ ಕಡೆಯಿಂದ ಬಂದು ಅವ್ರು ಮಾಡ್ತಾರೆ, ನಮ್ಮ ಊರಲ್ಲಿ ನಾವೇ ಕಲ್ತೀವಿ, ನಾವೇ ಒಂದು ಏನೋ ಸಾಧನೆ ಅಂತ ಮಾಡಿದ್ವಿ ಅಂತಂದರೆ ಅದಕ್ಕೊಂದು ಬೆಲೆನೇ ಬೇರೆ ಇರುತ್ತೆ ನೋಡಿ. ಫ್ಲವರ್ ಫಿಲ್ಲಿಂಗ್ ಮಾಡ್ದಾಯಿತು, ಎಷ್ಟು ನೀಟಾಗಿ ಬಂತು ಫ್ಲವರು. ನೆಕ್ಸ್ಟ್ ಇವಾಗ ಇನ್ನೊಂದು ಫ್ಲವರ್ ಡಿಸೈನ್ನ ತೋರಿಸ್ತೀನಿ, ಓಕೆನಾ. ಇದು ತುಂಬ ಸುಲಭವಾಗಿದೆ. ಇದು ಕರು ಶೇಪ್ ಇದೆ. ಕರು ಶೇಪ್ ಬರಲ್ಲ ಮೇಡಮ್ ಅಂತ ತುಂಬ ಜನ ಹೇಳ್ತಾಯಿದ್ರಿ, ಅದಕ್ಕೆ ಕರು ಶೇಪ್ನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಗೆ ಹೋಗಿ ದಾರ ಸಿಕ್ಕೋತು. ನಂದು ಪದೇ ದಾರ ಕಟ್ಟಾಗ್ತಾ ಇಲ್ಲ. ನನಗೆ ಆಲ್ರೆಡಿ ಹೇಳಿದ್ದೀನಿ ವಿಡಿಯೋದಲ್ಲಿ 38 ರೂಪಾಯಿನ ದಾರ ನಾನು ತೊಗೊಬಂದಿದ್ದೀನಿ ಅಂತ. ಪ್ಲಾಸ್ಟಿಕ್ ಇದಕ್ಕೆ ರೋಲ್ ಮಾಡಿರ್ತಾರೆ, ಅದು ಥ್ರೆಡ್ನ, ಸಿಲ್ಕ್ ಥ್ರೆಡ್ನ, ಅದನ್ನು ತೊಗೊಬಂದಿದ್ದೀನಿ ನಾನು. ಫ್ಲವರ್ ಪೆಟಲ್ಸ್ ಇದು 6 ಪೆಟಲ್ಸ್ ಇದೆ ಈ ಫ್ಲವರಲ್ಲಿ. ನಂದು ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ನೋಡಿ. ನಾವು ನಿಮ್ಮ ಜೊತೆ ಹೇಳ್ಬೇಕಾದ್ರೆ ನಾವು ಫಿನಿಶಿಂಗ್ ಕೊಡ್ತಾ ಇರ್ತೀವಿ. 0ಇಂದ 1ಗೆ ಹೋಗಬೇಕು, 1ಇಂದ 3ಗೆ ಹೋಗ್ಬೇಕಂತ ಹೇಳ್ತಿರ್ತೀವಿ. ಆವಾಗ ನಮ್ಮ ಮೈಂಡಲ್ಲಿ ಏನಾಗ್ತಾ ಇರುತ್ತೆ ಅಂತ ಒಂಥರ ಕನ್ಫ್ಯೂಷನ್ ಥರ ಆಗ್ತಾ ಇರುತ್ತೆ. ಯಾಕಂತಂದರೆ ನಾವು ಆಟೋಮೆಟಿಕ್ಕಾಗಿ ಮಿಷಿನ್ ಎಳೆದು ರೂಢಿ ಆಗಿರೋದ್ರಿಂದ ನಾವು ಅಲ್ಲಿ ಲಿವರಲ್ಲಿ ಅಡ್ಜಸ್ಟ್ ಆಗೋದನ್ನ 0ಗೆ ಹೋಗ್ಬೇಕೇನೋ 3ಗೆ ಹೋಗ್ಬೇಕೇನೋ ಅಂತ ಇರ್ತದೆ. ನಮ್ಮ ಇಚ್ಛೆಲಿ ನಾವು ಮಾಡ್ತಾ ಇದ್ದಾಗ ಏನಾಗುತ್ತೆ, ನಾವು ನಮಗೆ ಲೆಗ್ ಮೂಮೆಂಟ್ ಬಂದ್ಬಿಟ್ಟಿರುತ್ತೆ, ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ಅದಕ್ಕೆ ನಾನು ಅದನ್ನ 0ಇಂದ 3 ಗಂಟೆ ಅಂತ ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ ನೋಡಿ. ನಾನು ಎಷ್ಟು ನೀಟಾಗಿ ಪೆಟಲ್ಸ್ನ ಕೂರಿಸ್ತಾ ಇದ್ದೀನಿ. 6 ಪೆಟಲ್ಸ್ ಇದೆ ಫ್ಲವರಲ್ಲಿ. 6 ಪೆಟಲ್ಸ್ನ ಕೂಡ ನಾನು ಕೂರಿಸ್ತಾ ಇದ್ದೀನಿ. ಇದರಲ್ಲಿ ಕರು ಶೇಪ್ ಬರುತ್ತೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಕರು ಶೇಪ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಆ ಕರು ಶೇಪ್ನ ನಿಮ್ಗೆ ತೋರಿಸ್ತೀವಿ ಅಂತಂದರೆ, ಇನ್ನು ಡಿಫ್ರೆಂಟ್ ಕಲರ್ಸಲ್ಲಿ ಈ ಫ್ಲವರ್ನೆಲ್ಲ ಮಾಡಿದ್ವಿ ಅಂತಂದರೆ, ಫ್ಲವರ್ ಒಂದು ಕಲರು, ಲೀಫ್ ಒಂದು ಕಲರು, ಆ ಥರ ಎಲ್ಲ ಮಾಡಿದ್ವಿ ಅಂತಂದರೆ ಇನ್ನೂ ಹೆವಿ ಲುಕ್ ಬರುತ್ತೆ. ಯಾಕಂದರೆ ಅದು ಕಲರ್ಸ್ ಡಿಫ್ರೆಂಟ್ ಇರುತ್ತೆ. ನಾನು ನಿಮಗೆ ಟ್ರೈನಿಂಗ್ ಅಂತ ತೋರಿಸ್ತಾ ಇರೋದ್ರಿಂದ ಥ್ರೆಡ್ ವೇಸ್ಟ್ ಮಾಡೋದು ಬೇಡ. ಯಾರಿಗೆ ತೋರಿಸಿದ್ರು ಅಷ್ಟೇ ನಾವು ಒಂದು ವೇಸ್ಟ್ ಮಾಡೋದನ್ನ ಕಮ್ಮಿ ಮಾಡಬೇಕು. ಅದಕ್ಕೋಸ್ಕರ ಅದು ಬೇರೆ. ಇದು 38 ರುಪೀಸು ಒಂದು ಥ್ರೆಡ್ ಬಂದು, ತುಂಬ ಕಾಸ್ಟ್ಲಿ ಥ್ರೆಡ್ ಇದು. ಪದೇ ದಾರ ಕಟ್ಟಾಗ್ತಾ ಇಲ್ಲ ನೋಡಿ, ಅದರಲ್ಲೇ ನಾನು ವರ್ಕ್ ಮಾಡ್ತಾ ಇರೋದು. ಇದು ಡ್ರೀಮ್ ಫ್ಯಾಬ್ರಿಕ್ ಅಂದ್ಬಿಟ್ಟು ಶಾಪಲ್ಲಿ ನಾವು ತೊಗೊಬಂದಿದ್ದು, ಅವರೇ ನಮ್ಗೆ ಸಜೆಸ್ಟ್ ಮಾಡಿದ್ದು. ಥ್ರೆಡ್ಡು ಕೂಡ ಶೈನಿಂಗ್ ಇದೆ ಇದು ನೋಡಿ. ನಾನು 0 ನಂಬರಲ್ಲಿ ಇದಕ್ಕೊಂದು ಕವರಿಂಗ್ ಅಂತ ಕೊಡ್ತಾಯಿದ್ದೀನಿ. ಆ ಕವರಿಂಗ್ ಕೊಟ್ಟಾಗ ನಾವು ಗೋಲ್ಡ್ ಕಲರ್ ಜರಿ ಥ್ರೆಡ್ಡು, ಸಿಲ್ವರ್ ಕಲರ್ ಜರಿ ಥ್ರೆಡ್ಡು, ಆ ಥರದ್ರಲ್ಲಿ ಈ ಥರ ಕವರಿಂಗ್ ಕೊಟ್ಟಾಗ ಒಂದು ಹೆವಿ ಲುಕ್ ಅಂತ ಬರುತ್ತೆ ಇದು. ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಕರ್ ಶೇಪ್ ಮೇಡಮ್, ಕರ್ ಶೇಪ್ ನೀಟಾಗಿ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ರಿ ನೋಡಿ. ಕರ್ ಶೇಪ್ನ ನಾನು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ. ಎಷ್ಟು ನೀಟಾಗಿ ಕರ್ ಶೇಪ್ ಕೊಡ್ತಾಯಿದ್ದೀನಿ ನೋಡಿ.
ಇಷ್ಟೇ ನೀಟಾಗಿ ಕೂಡ ನೀವು ಕೊಡಬೇಕು. ಇಲ್ಲೂ ಕೂಡ ಫ್ಲವರ್ ಡಿಸೈನ್ ಬರುತ್ತೆ. ಇಲ್ಲೂ ಬರುತ್ತೆ. ಇಲ್ಲೂ ಬರುತ್ತೆ. ನೆಕ್ಸ್ಟು ಇಲ್ಲೂ ಕೂಡ ಫ್ಲವರ್ ಬರುತ್ತೆ. ಇದು ರೌಂಡ್ ಫ್ಲವರ್ ಬರುತ್ತೆ ಎಡ್ಜಲ್ಲಿ. ಇದು ಲೀಫ್ ಫ್ಲವರ್ ಬರುತ್ತೆ. ಲೀಫ್ ಶೇಪಲ್ಲಿ ಈ ಫ್ಲವರ್ನ ಫಿಲ್ ಮಾಡಬೇಕು. ಒಂದು ಲೋಟಸ್ ಥರ ಡಿಸೈನ್ ಕ್ರಿಯೇಟ್ ಆಗಬೇಕು, ಸ್ಮಾಲ್ ಲೋಟಸ್ ಥರ. ಈ ಕಡೆನೂ ಅಷ್ಟೇ ಸ್ಮಾಲ್ ಲೋಟಸ್ ಥರ ಕ್ರಿಯೇಟ್ ಆಗಬೇಕಿದು. ನೋಡಿ, ಅಷ್ಟು ಡಿಫಿಕಲ್ಟಾಗಿದ್ರೂ ವರ್ಕು ನಾವು ಎಷ್ಟು ನೀಟಾಗಿ ಆಗ್ತಾಯಿದ್ದೀವಿ ಅಂತ. ಒಂದು ಬಾರ್ಡ್ರಲ್ಲಿ ಹೆಂಗೆ ಕ್ರಿಯೇಟ್ ಆಗುತ್ತೆ ತೋರಿಸ್ತೀನಿ ಇಲ್ಲಿ ನಿಮಗೆ. ಇದು ಡಿಫ್ರೆಂಟ್ ಕಲರಲ್ಲಿ ಮಾಡ್ಬೋದು, ಬಟ್ ಇವಾಗ ಬೇಸಿಕ್ ಅವರು ಒಂದೇ ಕಲರ್ ಥ್ರೆಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ ಕಡೆವರೆಗೂ ವೀಡಿಯೋಸ್ ಎಲ್ಲ ನೋಡಿದ್ರಿ ಅಂತಂದರೆ ನಿಮಗೆ ಟ್ರಿಕ್ಸ್ ಎಲ್ಲ ಗೊತ್ತಾಗುತ್ತೆ, ಏನೇನು ಹೇಳ್ತಾ ಇದ್ದಾರೆ ಮ್ಯಾಮು ಅಂತ. ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಪೇಪರ್ ಹಾಕ್ಕೊಂಡ್ರೆ ಅದಕ್ಕೊಂದು ಥಿಕ್ನೆಸ್ ಅಂತ ಬರುತ್ತೆ, ಆವಾಗ ಡಿಸೈನ್ ತುಂಬ ನೀಟಾಗಿ ಬರುತ್ತೆ. ಸಿಕ್ಸ್ ಪೆಟಲ್ ಫ್ಲವರ್ ಇದು. ಒಂದು 3-4 ಪೆಟಲ್ಸ್ ಇದ್ರೇ ಅದನ್ನ ಫಿಲ್ ಮಾಡೋಕ್ಕೆ ಒಂಥರ ಡಿಫಿಕಲ್ಟ್ ಅನಿಸ್ತಾ ಇರುತ್ತೆ. ಬಟ್ ನಾವು 6 ಪೆಟಲ್ಲು ಫಿಲ್ ಮಾಡ್ತಾ ಇದ್ದೀವಿ. ನೋಡಿ, 0 ನಂಬರಲ್ಲಿ ಇವಾಗ ಕವರಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ ಲೀಫ್ ಬರುತ್ತೆ, ಹೆಂಗಿದ್ರು ಆ ಲೀಫ್ನ ಇಲ್ಲೇ ಕವರ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋದರೆ ಆಯಿತು. ಪದೇ ಪದೇ ಬರೋದು ಬೇಡ. ನೀವು ಈ ಥರ ಫಿನಿಶಿಂಗ್ ಕಲ್ತ್ರೇ ಬರೋದದು, ಇಲ್ಲಾಂದರೆ ಬರೋಲ್ಲ. ಲೀಫ್ ಡಿಸೈನ್ಸ್ ಎಲ್ಲ ಬರೋಲ್ಲ. ನೀಟಾಗಿ ಲೀಫ್ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ. ನೋಡಿ, ಪದೇ ಪದೇ ದಾರ ಕಟ್ ಹಾಕೋದು ಫಸ್ಟ್ ವಿಡಿಯೋಗಳಲ್ಲೆಲ್ಲ ಬರ್ತಾಯಿತ್ತು. ಅದು ಲೋಕಲ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ ಲೋಕಲ್ ಥ್ರೆಡಲ್ಲಿ ಪದೇ ಪದೇ ದಾರ ಕಟ್ ಹಾಕೋದು ಬರ್ತಾಯಿತ್ತು. ಈಗ ನೋಡಿ, ಪದೇ ಪದೇ ದಾರ ಕಟ್ ಹಾಕೋದು ಈ ವಿಡಿಯೋದಲ್ಲಿ ಬರ್ತಾಯಿಲ್ಲ. ಹಿಂದಿನ ವಿಡಿಯೋಗಳು ಯಾರ್ಯಾರು ನೋಡಿದ್ದೀರೋ ಅವ್ರಿಗೆ ಗೊತ್ತಾಗುತ್ತೆ, ಹೌದು ಮ್ಯಾಮ್ ಹೇಳ್ತಾ ಇರೋದು ನಿಜ ಅಂತ. ದಾರ ಇಲ್ಲಿ ಸ್ವಲ್ಪ ಗಂಟು ಥರ ಆಗ್ಬಿಡ್ತು ಅಲ್ಲಿ ಮೇಲ್ಗಡೆಯಿಂದ, ಅದಕ್ಕೆ ಹಾಕೋತಾ ಇದ್ದೀನಿ. ಹಾಕು ಈಕು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಲ್ವ. ಪದೇ ಪದೇ ದಾರ ಕಟ್ಟಾಗಲ್ಲ, ಪ್ರಾಬ್ಲಮ್ಸ್ ಏನು ಬರಲ್ಲ, ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ನಾವು ಲೈವಲ್ಲೇ ತೋರಿಸ್ತಾ ಇದ್ದೀವಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಿಮ್ಗೆ ಅರ್ಥ ಆಗಬೇಕು ಅನ್ನೋಕ್ಕೋಸ್ಕರ. ಕರ್ವ್ ಶೇಪ್ ನೋಡಿ, ಮಧ್ಯೆ ಈಗ ಒಂದು ಲೀಫ್ ಥರ ಡಿಸೈನ್ನ ಮಾಡ್ತೀನಿ. ಇದು ರೌಂಡ್ ಲೀಫು, ಈ ಕಡೆನೂ ಮಾಡ್ತೀನಿ. ಈ ಕಡೆನೂ ಮಾಡ್ತೀನಿ ಮಧ್ಯಕ್ಕೆ. ಇಲ್ಲಿ ಸ್ಮಾಲ್ ಲೋಟಸ್ ಫ್ಲವರ್ ಥರ ಕ್ರಿಯೇಟ್ ಮಾಡೋಣ.
ನೋಡಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಟೂ ಫ್ಲವರ್, ಇದನ್ನು ಲಾಸ್ಟ್ ಫ್ಲವರ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಯಾಕಂದರೆ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ. ನೋಡೋರಿಗೆ ಈಸಿ ಅನಿಸುತ್ತೆ, ಬಟ್ ಮಾಡೋರಿಗೆ ಗೊತ್ತಾಗುತ್ತೆ ಅದು ಕಷ್ಟ ಏನು ಅಂತ. ದಯವಿಟ್ಟು ಯಾರು ಪ್ರಾಕ್ಟೀಸ್ ಮಾಡದೇ ಇರಬೇಡಿ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೇ ಅದು ಬರೋದು, ಇಲ್ಲಾಂದರೆ ಬರಲ್ಲ. ಹೆಚ್ಚಿನ ಪ್ರಾಕ್ಟೀಸ್ ತಗೊಳ್ಳಿ. ಸುನಂದಮ್ಮನವರು ನೋಡಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ನಮ್ಮ ಗ್ರೂಪಲ್ಲಿ. ಅವರು ಮೇಡಮ್ ನಿಜವಾಗ್ಲೂ ಕಲಿತೀನಿ, ನಾನು ಮಿಷಿನ್ ತೊಗೊಳ್ತಾ ಇದ್ದೀರಾ, ಏನು ಮಾಡೋದು ಮೇಡಮ್, ಇಷ್ಟೊಂದು ಬಂಡವಾಳ ಎಲ್ಲ ಹಾಕ್ತಾಯಿದ್ದೀನಿ, ಏನು ಮಾಡೋದು ಅಂತಿದ್ರು. ಅವ್ರು ಮಾಡೋದು ನೋಡ್ತಾಯಿದ್ರೆ ನನಗೆ ಶಾಕ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ನಮ್ಮ ಸ್ಟೂಡೆಂಟ್ಸು, ನಾನು 1 ವಾರ ತಿಂಗಳಾಯ್ತಷ್ಟೇ ಗ್ರೂಪ್ನ ಕ್ರಿಯೇಟ್ ಮಾಡಿ. 1 ವಾರ ತಿಂಗಳಲ್ಲೇ ಎಷ್ಟು ಕ್ಯಾಚಪ್ ಆಗಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೊಂದು ಡೀಪ್ ಡಿಸೈನ್ ಬರಬೇಕು, ಅದನ್ನ ಕವರ್ ಮಾಡಿಬಿಡ್ತೀನಿ. ಈ ಕಡೆನೂ ಅಷ್ಟೇ ತುಂಬ ಸ್ಮಾಲ್ ಮೈನ್ಯೂಟಾಗಿರೋ ಡಿಸೈನ್ಸ್ನೆಲ್ಲ ಎಷ್ಟು ನೀಟಾಗಿ ನಾವು ಕವರ್ ಮಾಡ್ತಾಯಿದ್ದೀವಿ ನೋಡಿ. ಈ ಕವರಿಂಗ್ ನಿಮಗೂ ಬಂತಂತಂದರೆ ತುಂಬ ಚೆನ್ನಾಗಿ ಮಾಡ್ಬೋದು ಡಿಸೈನ್ಸ್ ಎಲ್ಲ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈ ಥರ ಎಲ್ಲ ನೀಟಾಗಿ ಬರಬೇಕು. ನಿಮ್ಮದು ಕೂಡ ಡಿಸೈನ್ಸು ನೀಟಾಗೆ ಬರಬೇಕು. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ನೋಡಿ ಕಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಒಂದು ಕರ್ವ್ ಶೇಪ್ ತೋರಿಸ್ಬಿಡ್ತೀನಿ ಲಾಸ್ಟ್ಗೆ. ನೋಡಿ ಫಸ್ಟು ಇವಾಗ ಇದೊಂದು ಟ್ರಿಕ್ಸ್ ಅಂದ್ಕೊಳ್ಳಿ. ಕರ್ವ್ ಶೇಪ್ ಬರದೇ ಇರೋರು ಏನು ಮಾಡಿ, ಫಸ್ಟು ಕರ್ವ್ ಶೇಪ್ನ ನೀಟಾಗೆ ನೀವು ಯಾವ ಥರ ಡ್ರಾ ಮಾಡಿರ್ತೀರೋ ಆ ಥರ ಫಸ್ಟು 0 ಸ್ಟಿಚ್ಚಲ್ಲಿ ಡ್ರಾ ಮಾಡ್ಕೊಬಿಡಿ. ಆಮೇಲೆ ಏನು ಮಾಡಿ ಫಿಲ್ಲಿಂಗ್ ಮಾಡ್ಕೊಳ್ಳೋರಂತೆ. ನೋಡಿ ನಾನು ಸ್ಲೋವಾಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫಾಸ್ಟಾಗಿ ತೋರಿಸ್ಬಿಟ್ರೆ ನಿಮಗೇನು ಅರ್ಥ ಆಗೋಲ್ಲ, ಅದಕ್ಕೆ ಸ್ಲೋವಾಗೆ ತೋರಿಸ್ತಾ ಇದ್ದೀನಿ. ನೋಡಿ ನಾನು ರಿವರ್ಸಲ್ಲೇ ಹೋಗ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಇಷ್ಟು ನೀಟಾಗಿ ಬರಬೇಕು. ಕರ್ವ್ ಶೇಪ್ ಅನ್ನೋದು ಈ ಥರ ಬರಬೇಕು. ಡಬಲ್ ಕೋಟೆಯಲ್ಲಿ ಸ್ವಲ್ಪ ರಾಂಗ್ ಆಗಿರೋದನ್ನ ಬೇಕಾದ್ರೆ ಕವರ್ ಮಾಡ್ಕೋಬೋದು. ಓಕೆನಾ? ನೋಡಿ ಈ ಥರ ಕೊಡಬೇಕು ಕರ್ವ್ ಶೇಪ್ ಅನ್ನೋದು. ನೋಡಿ ಕಟ್ ವರ್ಕು ಕೂಡ ಇವಾಗ ತೋರಿಸ್ಬಿಡ್ತೀನಿ. ಈ ಫ್ಲವರಲ್ಲಿ ಬರುತ್ತೆ ನೋಡಿ. ಇವಾಗ ಡಿಸೈನ್ ಹೇಗೆ ಹೋಗಿದೆಯೋ ಹಾಗೆ ನಾವು ಒಂದು ಶೇಪ್ ಅಂತ ಕೊಡ್ತಾ ಹೋದರೆ ಅದೇ ಕಟ್ ವರ್ಕ್ ಆಗುತ್ತೆ ನೋಡಿ. ಇವಾಗ ಡಿಸೈನ್ ಈ ಥರ ಹೋಗಿತ್ತು, ನಾನು ಮಾಡಿದೆ ಅದನ್ನ ಡಿಸೈನ್ನ ಫಿಲ್ ಮಾಡ್ತಾ ಹೋದೆ. ಇದಕ್ಕೊಂದು ಕರ್ವ್ ಶೇಪಲ್ಲಿ ಡ್ರಾಯಿಂಗ್ ಅಂತ ಕೊಡ್ತೀನಿ, ಅದೇ ಕಟ್ ವರ್ಕು. ಆದರೆ ಇಲ್ಲೇನೋ ಡ್ರಾ ಮಾಡಿಬಿಡ್ತೀವಿ, ಬಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ಪಾಯಿಂಟ್ ಟು ಪಾಯಿಂಟ್ ನೀಟಾಗಿರಬೇಕು. ಪಾಯಿಂಟ್ ಟು ಪಾಯಿಂಟ್ ನೀಟಾಗಿಲ್ಲ ಅಂದರೆ ಅದು ನೀಟಾಗಿ ಬರೋಲ್ಲ. ನಾವು ನೋಡಿ ನೀಡಲ್ಲಿ ಕಳ್ಕೋತು, ಯಾಕಂದರೆ ನಾನು ಈ ಥರ ನೀಡಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಈ ಥರ ತಿರುಗ್ಸೋದು ನೀಡಲ್ಲಿ ಹಾಕ್ಕೊಂಡಿದ್ದೀನಿ, ಒಳಗಡೆ ನೆಟ್ ಹಾಕ್ಕೊಂಡಿಲ್ಲ. ಯಾಕಂತ ಅಂದರೆ ಆ ನೆಟ್ ಹಾಕ್ಕೊಂಡ್ರೆ ಒಂದೊಂದ್ಸರಿ ಹೋಗಿ ಅದು ಅಲ್ಲಿ ಲಾಕ್ ಆಗಿಬಿಡುತ್ತೆ. ಆ ಥರ ಪ್ರಾಬ್ಲಮ್ಸ್ ನಾನು ತುಂಬ ಫೇಸ್ ಮಾಡಿದ್ದೀನಿ. ಅದಕ್ಕೇ ನೋಡಿ ಇದು ಟೈಟ್ ಮಾಡ್ಕೊಳ್ಬೇಕು. ಅದು ಲೂಸ್ ಆಗಿಬಿಡ್ತು, ಮಿಷಿನ್ ಓಡ್ತಾ ಲೂಸ್ ಆಗಿಬಿಡ್ತು. ದಾರ ಹಾಕೊಳ್ಳೋಣ ಸ್ವಲ್ಪ ನೋಡಿ. ಇವಾಗ ಈ ಥರ ಕರ್ವ್ ಶೇಪ್ನ ಕೊಡ್ತಾ ಇದ್ದೀನಿ ನೋಡಿ. ಇದೇ ಕಟ್ ವರ್ಕು. ಇದಕ್ಕೆ ನಾವು ಒಂದು ಕಟಿಂಗ್ ಕೊಟ್ವಿ ಅಂತಂದರೆ ಇದೇ ಕಟ್ ವರ್ಕು. ಓಕೆನಾ? ನಾನು ಎಷ್ಟು ಡಿಸೈನ್ಸ್ನ ತೋರಿಸಿದ್ದೀನಿ ಇದರಲ್ಲಿ ಫಿನಿಶಿಂಗ್ ಮಾಡೋಕ್ಕೆ ಅಂತ. ಲೀಫ್ ಡಿಸೈನು ಮತ್ತು ಇದು ರೌಂಡ್ ಶೇಪು ಮತ್ತು ಇದು ಚೋಟಿ ಸ್ಟಿಚ್ಚು ಮತ್ತು ಕರ್ವ್ ಲೀಫು ಮತ್ತು ಒಂದು ಫ್ಲವರು ಮತ್ತು ಲೀಫ್ ಡಿಸೈನು
ಮತ್ತು ಈ ಥರ ಲೀಫು. ಓಕೆನಾ? ಡನ್. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಲೈಕ್ ಕೊಡಿ, ಶೇರ್ ಕೊಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಕಮೆಂಟ್ಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂತಂದರೆ ನಾನು ಕ್ಲಾರಿಫೈ ಮಾಡ್ತೀನಿ. ನಿಮ್ಮನ್ನ ಗ್ರೂಪ್ಗೆ ಆ್ಯಡ್ ಮಾಡಿ ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ, ನೀವು ನಿಮ್ಮ ಹೆಸರನ್ನ ಕಳಿಸಿ, ನಾನು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಗ್ರೂಪ್ಗೆ ಆ್ಯಡ್ ಮಾಡಿದ್ಮೇಲೆ ಕಂಪಲ್ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡೇಬೇಕು. ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.